ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹಿರಿಯರೇ, ದೇವಭಕ್ತರೇ, ದೇವರನ್ನು ಪ್ರೀತಿ ಮಾಡಿ ದೇವರು ನಮಗೆ ಕೊಟ್ಟ ಹೊಸ ದಿನದಲ್ಲಿ ಆತನ ಪಾದದಲ್ಲಿ ಇರಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ಪ್ರಾರ್ಥಿಸಬೇಕು ಎಂಬ ಹಂಬಲದಿಂದ ಈ ದಿನವೂ ಕೂಡ ಸೇರಿ ಬಂದಿದ್ದೀರಲ್ವ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಈ ವಾಕ್ಯವು ಎಲ್ಲಿ ಕೇಳಿಸಲ್ಪಡುತ್ತದೋ ಅಲ್ಲಿ ದೊಡ್ಡ ಅದ್ಭುತವು, ಬಿಡುಗಡೆಯು, ಆಶೀರ್ವಾದವು, ಸಮಾಧಾನ, ಶಾಂತಿಯು ಉಂಟಾಗಲಿ. ಚೆನ್ನಾಗಿದ್ದೀರಲ್ವ ದೇವಜನರೇ? ನಾವು ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಂಥವರು ಆಗಿರೋಣ. ಸಣ್ಣ ಮಕ್ಕಳಿಂದ ಹಿಡಿದು ಮುಪ್ಪಿನ ತನಕ ಇರುವಂಥ ಎಲ್ಲರಿಗೂ ಆಸೆ ಎಂಬುದು ಇರುತ್ತದೆ, ಬಯಕೆ ಎಂಬುದು ಇರುತ್ತದೆ. ಆದರೆ ಆ ಬಯಕೆಗಳು ಅಂದುಕೊಂಡಂತೆ ನಡೆಯುವುದಿಲ್ಲ, ಅದರ ಅಂದುಕೊಂಡದ್ದಕ್ಕೆ ವಿರುದ್ಧವಾಗಿ ನಡೆಯುತ್ತಾ ಇರುತ್ತವೆ. ಈ ದಿನ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂಥ ವಿಷಯ, ಬಯಸಿದ್ದು ಒಳ್ಳೆಯದ್ದೇ, ಆದರೆ ಸಿಕ್ಕಿದ್ದು ಕಷ್ಟಗಳೇ. ನಾವು ಬಯಸಿದ್ದು ಒಳ್ಳೆಯವುಗಳೇ, ಆದರೆ ಸಿಕ್ಕಿದ್ದು ಕಷ್ಟಗಳೇ ಎಂಬುದಾಗಿ. ಆದರೆ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಈ ರೀತಿಯಾಗಿ ನಾವು ಬಯಸಿದ ಬಯಕೆಗೆ ವಿರುದ್ಧವಾದ ಕೃತ್ಯಗಳೇ ನಡೆಯುವಾಗ ಅದರ ಮುಕ್ತಾಯವೇನು, ಅದರ ಕೊನೆ ಏನು, ಇಲ್ಲವೇ ದೇವರು ನಿಮ್ಮ ಕುರಿತು, ನನ್ನ ಕುರಿತು ಇಟ್ಟಿರುವ ಉದ್ದೇಶವೇನು? ನಾವು ಅನುಭವಿಸಿರುವಂಥ ಕೇಡುಗಳು, ಕಷ್ಟಗಳು, ಸೋಲುಗಳು, ಇವೆಲ್ಲವುಗಳಿಗೆ ಮುಕ್ತಾಯ ಏನು, ಅದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಇಂಟ್ರೊಡಕ್ಷನ್ ನೋಡಿದ್ರೆ ಮಾತ್ರ ಸಾಲದು, ಮಧ್ಯದಲ್ಲಿರುವಂಥ ನೋವನ್ನು ಅನುಭವಿಸಿದರೆ ಮಾತ್ರ ಸಾಲದು, ಕೊನೆಗೆ ಸಿಕ್ಕುವ ಪ್ರತಿಫಲವನ್ನು ಕೂಡ ನಾವು ಅನುಭವಿಸಬೇಕು. ಅದನ್ನು ಅನುಭವಿಸುವುದಕ್ಕೆ ನಂಬಿಕೆಯಿಂದ ಕಾದಿರುವುದು ಬಹಳ ಒಳ್ಳೆಯದು. ಇವತ್ತಿನ ವಾಕ್ಯ ನಿಜವಾಗಿಯೂ ನಿಮ್ಮೊಟ್ಟಿಗೆ ಮಾತನಾಡುತ್ತದೆಂದು ನಾನು ನಂಬುತ್ತಾ ಇದ್ದೇನೆ. ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನಾ ಕಾಂಡ ಗ್ರಂಥ 6ನೇ ಅಧ್ಯಾಯ 1ನೇ ವಚನ. ಅದಕ್ಕೆ ಯೆಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ದೇವರು ಮೋಶೆಯ ಸಂಗಡ ಈ ಮಾತನ್ನು ಹೇಳುತ್ತಿದ್ದಾರೆ. ಮೋಶೆ, ನಾನು ಇವತ್ತು ಮಾಡುವಂಥ ಕಾರ್ಯವನ್ನು ನೀನು ಈಗ ನೋಡುವೆ. ಯಾಕೆ ಗೊತ್ತಾ? ಮೋಶೆಗೆ ದೇವರ ಮಾತನ್ನು ಕೇಳಿ ಮೋಶೆ ಅನುಭವಿಸಿದ ನೋವನ್ನು, ಅನುಭವಿಸಿದ ಸೋಲುಗಳನ್ನು ದೇವರ ಹತ್ರ ಹೇಳ್ಕೊಂಡು ನೊಂದುಕೊಳ್ಳುತ್ತಾನೆ. ದೇವರೇ, ಯಾಕಪ್ಪ ಹೀಗೆ ಮಾಡಿದೆ? ಇದೇನು, ಅದೇನು, ಇದ್ಯಾಕೆ, ಅದ್ಯಾಕೆ, ಈ ಯಾವ ಪರಮಾರ್ಥಕ್ಕಾಗಿ ಈ ಥರ ನಡೀತಾ ಇದೆ ಎಂದು ಹೇಳಿ ಮೋಶೆ ದೇವರ ಬಳಿಯಲ್ಲಿ ಕೇಳುವಾಗ ದೇವರು ಫೈನಲ್ ಆಗಿ, ಮುಕ್ತಾಯವಾಗಿ ಹೇಳುವಂಥ ಮಾತು ಏನು? ನಾನು ಫರೋಹನಿಗೆ ಮಾಡುವುದನ್ನು ನೀನು ಈಗ ನೋಡುವೆ. ಯಾಕೆ ಗೊತ್ತಾ? ಒಂದೊಂದು ಉಪದ್ರವಗಳನ್ನು ಕಳೆಯುವಾಗಲೂ ಫರೋಹನ ಹೃದಯ ಕಠಿಣವಾಗುತ್ತಾ ಹೋಗುತ್ತೆ ಹೊರತು ಆ ಫರೋಹನ ಹೃದಯ ಕರಗುವುದೇ ಇಲ್ಲ. ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ದೇವಜನರೇ, ನಿಮ್ಮ ಪ್ರಯತ್ನಗಳು, ನಿಮ್ಮೊಟ್ಟಿಗಿರುವ ವ್ಯಕ್ತಿಗಳು, ನಿಮ್ಮ ಎದುರಾಗಿರುವ ಸಮಸ್ಯೆಗಳು ದಿನೇ ದಿನೇ ಜಟಿಲವಾಗಿ, ಕಠಿಣವಾಗಿ, ಕಷ್ಟಕರವಾಗಿ ಮಾರ್ಪಡುವಾಗ, ಓ ದೇವರ ವಾಕ್ಯ ಇವತ್ತು ಮೋಶೆಯ ಬಳಿಯಲ್ಲಿ ಕರ್ತನು ನುಡಿದ ಹಾಗೆ ಇವತ್ತು ನಿಮಗೂ ನುಡಿಯುತ್ತಾ ಒಂದು ಭರವಸೆಯ ಮಾತನ್ನು ಹೇಳುತ್ತಾ, ಮಗಳೇ, ಇಷ್ಟು ದಿನ ನೀನು ಅನುಭವಿಸಿದ ನೋವುಗಳು, ಮಗನೇ, ನೀನು ಪ್ರಯತ್ನಿಸಿದ ಪ್ರಯತ್ನಗಳಿಗೆ ಫಲ ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಾ ಇದೆಯಾ? ಈಗ ನೀನು ನಾನೇನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡ್ತೀಯ ಅಂತ ಹೇಳಿ ಮೋಶೆಗೆ ಕರ್ತನು ಹೇಳಿದ ಹಾಗೆ ಇವತ್ತು ನಿಮಗೂ ನನಗೂ ಹೇಳುತ್ತಿದ್ದಾರೆ. ಇದುವರೆಗೂ ಕಾದಿರುವಿ, ಪ್ರಾರ್ಥಿಸಿರುವಿ, ನಂಬಿರುವಿ, ಅನುಸರಿಸಿರುವಿ, ಆದರೆ ಯಾವುದೂ ನಿನಗೆ ಸಿಕ್ಕಲಿಲ್ಲವಾ? ಮೋಶೆ ಕೂಡ ಬಹಳ ಬೇಸರಗೊಂಡಿದ್ದಾನೆ. ದೇವರೇ, ಇದು ಯಾಕೆ ದೇವರೇ? ಪಾಪ ಅವರು ಸುಖವನ್ನು ಆಶಿಸಿ ಬಂದರೆ ಸುಖ ಅಲ್ವಲ್ಲ, ಇನ್ನೂ ಕಷ್ಟಗಳನ್ನು ಯಾಕೆ ಕೊಟ್ಟಿ ಅಂತ ಮೋಶೆ ಕೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಈ ವಿಮೋಚನಾ ಕಾಂಡ ಗ್ರಂಥ 1 ಅಧ್ಯಾಯ ಹಿಂದಕ್ಕೆ ಹೋಗಬೇಕಾಗುತ್ತದೆ.
5ನೇ ಅಧ್ಯಾಯದ ಮೊದಲ ವಚನದಲ್ಲಿ, ಬಳಿಕ ಮೋಶೆ ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಹಲ್ಲೆಲೂಯಾ. ಈಗ ಕತೆ ಇಲ್ಲಿಂದ ಪ್ರಾರಂಭವಾಗ್ತಾ ಇದೆ. ಏನು ಪ್ರಾರಂಭವಾಗ್ತಾ ಇದೆ? ಮೋಶೆ ಆರೋನರು, ಆಯಿತು ದೇವರೇ, ನೀನು ಹೇಳಿದ ಹಾಗೆ ಹೋಗಿ ಹೇಳುತ್ತೇವೆ, ಫರೋಹನಿಗೆ ಹೇಳುತ್ತೇವೆ, ನೀನು ಬಲಶಾಲಿಯಾದ ದೇವರು, ನೀನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು, ನೀನು ಸರ್ವವನ್ನು ಉಂಟು ಮಾಡಿದ ದೇವರು, ನಿನ್ನ ಮಕ್ಕಳಾದಂಥ ಇಸ್ರಾಯೇಲರನ್ನು ಅವರು ದಾಸರಾಗಿ ಇಟ್ಕೊಂಡಿದ್ದಾರೆ, ಬಿಟ್ಟಿ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ, ಬೇಕಂತ ಅವ್ರನ್ನ ಮೋಸ ಮಾಡಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ನಾವು ಹೋಗ್ತೀವಿ, ನಿನ್ನ ಹೆಸರಲ್ಲಿ ಫರೋಹನಿಗೆ ಕೊಡ್ತೀವಿ ನೋಡು. ಫರೋಹನು ಏನಂತ ಕೊಡ್ತೇವೆ ಗೊತ್ತಾ? ಪ್ರಾರ್ಥಿಸಿದ ತಕ್ಷಣ, ನಾವು ಹೋದ ತಕ್ಷಣ ಅದ್ಭುತ ನಡೆಯುತ್ತದೆ ಅಂತ ಕೆಲವು ಸಾರಿ ನಾವು ಅಂದುಕೊಂಡು ಹೋಗ್ತೇವೆ. ಆದರೆ ಇಲ್ಲಿ ಗಮನಿಸಿರಿ, ಫರೋಹನ ಬಳಿಯಲ್ಲಿ ಹೋಗಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನೀನು ಏನು ಮಾಡಬೇಕು? ಈ ಜನರನ್ನು ಜಾತ್ರೆ ಮಾಡುವುದಕ್ಕಾಗಿ ಕಳಿಸ್ಕೊಡ್ಬೇಕಂತ ಅಪ್ಪಣೆ ಕೊಡಬೇಕು. ಅಪ್ಪಣೆ ಅಂದರೆ ಏನು ಗೊತ್ತಾ? ಹೇ, ಸಾಕು ದುಡಿದಿದ್ದು, ನಿಮ್ಮ ದೇವರ ಅಪ್ಪಣೆ ಕೊಟ್ಟಿದ್ದಾರೆ, ಇನ್ನು ನಾನಿದನ್ನು ಎದುರಿಸಲಾರೆ, ನೀವು ಹೋಗ್ತಾ ಇರಿ ಅಂತ ಅಪ್ಪಣೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಎದುರು ನೋಡಿದನು. ಜಾತ್ರೆ ಅಂದರೆ ಏನು ಗೊತ್ತಾ? ಆ ಕಾಲದಲ್ಲಿ ಇಲ್ಲವೇ ಹಳೆಯ ಕಾಲದಲ್ಲಿ ಈಗಲೂ ಕೂಡ ಅನೇಕ ಜಾತ್ರೆಗಳನ್ನು ನೀವು ನೋಡ್ತಾ ಇರ್ತೀರ. ಜಾತ್ರೆ ಅಂದರೆ ಎಲ್ಲರೂ ಕೆಲಸ ಕಾರ್ಯಗಳಿಗೆ ಹೋಗೋದಲ್ಲ, ಎಲ್ಲರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಮನೆಯನ್ನು ಶುಭ್ರ ಮಾಡಿಕೊಂಡು, ಲೋಕದಲ್ಲಿ ಮಾಡೋರು ಜಾತ್ರೆ ಮಾಡ್ತಾರಲ್ವ, ಏನೇನೋ ಅಡುಗೆಗಳು ಮಾಡಿಕೊಂಡು ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಮುಖ ನಗುತ್ತಾ ಇರುತ್ತದೆ, ಹೂವು ಇಟ್ಕೊಂಡು ಇರ್ತಾರೆ, ಹೊಸ ಬಟ್ಟೆ ಹಾಕ್ಕೊಂಡಿರ್ತಾರೆ, ಸಂತೋಷವಾಗಿ ಕಳೀತಾ ಇರ್ತಾರೆ. ಅಂದರೆ ಈಗ ನೋಡಿ, ಇಟ್ಟಿಗೆ ಮಾಡುವ ಕೆಲಸದಲ್ಲಿರುವಂಥ ಇವರು ಆ ಕೆಲಸವನ್ನು ಬಿಟ್ಟು ರೆಡಿಯಾಗಿ ಆನಂದದಿಂದ ಸಂತೋಷದಿಂದ ಅರಣ್ಯಕ್ಕೆ ಹೋಗಿ ಕರ್ತನಿಗೆ ಜಾತ್ರೆಯನ್ನು ಮಾಡುವುದಕ್ಕಾಗಿ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಫರೋಹನೇ, ನೀನು ಅವ್ರನ್ನ ಕಳಿಸಬೇಕು. ನೋಡಿ, ಇಸ್ರಾಯೇಲರಿಗೂ ಕೂಡ ಇನ್ನು ನಾವು ಜಾತ್ರೆ ಅಂದರೆ ಹೆಂಗಿರುತ್ತೆ ಗೊತ್ತಾ? ಅಯ್ಯಯ್ಯೋ, ಅದರ ಖುಷಿ, ಅದರ ಸಂತೋಷ. ಮೊಟ್ಟ ಮೊದಲನೆಯ ಬಾರಿಗೆ ಜಾತ್ರೆ ಅಂತ ಹೇಳಿದರೆ, ಬಿಡುಗಡೆ ಅಂದರೆ, ಸ್ವಾತಂತ್ರ್ಯ ಅಂದರೆ ಹೆಂಗಿರುತ್ತಲ್ವ? ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಮೊದಲ ಸಾರಿ ವಿಮಾನ ಹತ್ತಿದಾಗ, ಮೊದಲ ಸಾರಿ ದೊಡ್ಡ ಹಡಗನ್ನು ಹತ್ತಿದಾಗ, ಮೊದಲ ಸಾರಿ ಟ್ರೈನನ್ನು ಹತ್ತಿದಾಗ, ಮೊದಲ ಸಾರಿ ಹೆಲಿಕಾಪ್ಟರ್ನ ಹತ್ತಿದಾಗ, ಮೊದಲ ಸಾರಿ 5 ಸ್ಟಾರ್ ಇಲ್ಲ 7 ಸ್ಟಾರ್ ಹೋಟೆಲ್ಗೆ ಹೋದಾಗ, ಮೊದಲ ಸಾರಿ ನೀವು ನದಿ ಸಮುದ್ರದ ಕಡಲುಗಳಿಗೆ ಮಧ್ಯದಲ್ಲಿ ಹೋದಾಗ, ನಿಮಗೆ ಅದರ ಖುಷಿ, ಅಬ್ಬಬ್ಬಬ್ಬಬ್ಬ, ಎಂಥ ಖುಷಿ ಅಲ್ವಾ? ಆದರೆ ಈ ಥರದ ಒಂದು ಖುಷಿ, ಸ್ವತಂತ್ರವನ್ನು ಅವರು ಎದುರು ನೋಡ್ತಾ ಇದ್ರು. ಈಗ ಏನು ನಡೀತು? ಬಯಸಿದ್ದು ಒಳ್ಳೆಯದೇ, ಜಾತ್ರೆ ಮಾಡೋದು, ಹಬ್ಬ ಮಾಡೋದು, ಎಂಜಾಯ್ ಮಾಡೋದು, ಸ್ವತಂತ್ರ ಅನ್ನಿಸ್ಕೊಳ್ಳೋದು, ಈ ಕಷ್ಟದಿಂದ ಈ ನೋವಿನಿಂದ ಹೊರಗಡೆ ಹೋಗೋದು ಖುಷಿನೇ. ಆದರೆ ಬಯಸಿದ್ದು ಒಳ್ಳೆಯವುಗಳೇ, ಸಿಕ್ಕಿದ್ದು ಕಷ್ಟಗಳೇ. ಏನಾಯಿತು ಅಂತ ನೀವು ನೋಡ್ರಿ. ವಿಮೋಚನ ಕಾಂಡ ಗ್ರಂಥ 5ನೇ ಅಧ್ಯಾಯ 7-8 ವಚನದಲ್ಲಿ, ಇನ್ನು ಮೇಲೆ ನೀವು ಆ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಆದರೂ ಅವರು ಈವರೆಗೆ ಮಾಡಿದ ಇಟ್ಟಿಗೆಗಳ ಲೆಕ್ಕವನ್ನು ಮುಂದೆಯೂ ಒಪ್ಪಿಸಬೇಕು. ಎಂಥ ಕಷ್ಟ ಬರ್ತಾ ಇದೆ ಅಂದರೆ, ಇವ್ರಿಗೆ ಜಾತ್ರೆಗೆ ಹೋಗ್ಬೇಕಾ? ಹಂಗಾದರೆ ಅದರ ಅರ್ಥ ಏನು? ಕೆಲಸ ಕಡಿಮೆ ಆಗೈತೆ. ಒಂದು ಕೆಲಸ ಮಾಡಿ, ಇಷ್ಟು ದಿನ ಅವ್ರು ಇಟ್ಟಿಗೆಗಳನ್ನು ತಯಾರು ಮಾಡಬೇಕಾದ್ರೆ ಹುಲ್ಲನ್ನು ನಾವು ಕೊಡ್ತಾ ಇದ್ವಿ, ಇನ್ನು ಮುಂದೆ ಏನು ಮಾಡಬೇಕು ಗೊತ್ತಾ? ಕಷ್ಟ ಗೊತ್ತಾಗಲಿ, ಹುಲ್ಲು ಕೂಡ ಕೊಡಬೇಡ್ರಿ, ಆದರೆ ಲೆಕ್ಕ ಮಾತ್ರ ಪಕ್ಕಾ ಇರಬೇಕು. ಅಂದರೆ ನೋಡಿ, ಅವರು ಬಯಸಲಿಲ್ಲವೇನೋ ಈಗ ಈ ಥರ ಆಗುತ್ತೆ ಅಂತ. ಮೋಶೆ ಆರೋನರು ಹೋಗಿ ಹೇಳಿಬಿಟ್ರು, ಇವನ್ನ ಬಿಡಬೇಕು ನೀನು ಅಂತ. ಆದರೆ ಯಾವಾಗ ಮೋಶೆ ಆರೋನರು ಬಿಡು ಅಂತ ಹೇಳಿದರೆ, ಫರೋಹನು ಇನ್ನೂ ಟೈಟ್ ಮಾಡಿಬಿಟ್ಟ. ಕೆಲವು ಸಾರಿ ಕೆಲಸಗಳಲ್ಲಿ ಆರಾಮಾಗಿರುತ್ತೆ, ಆದರೆ ಮತ್ತೆ ಯಾರೋ ಸೂಪರ್ವೈಸರು, ಮ್ಯಾನೇಜರು, ಯಾವುದೋ ಒಂದು ಫ್ರಾಂಚೈಸಿ ಚೇಂಜ್ ಆದಾಗ
ಒತ್ತಡ ಕೊಡ್ತಾರೆ ನೋಡಿ, ಅಯ್ಯೋ ಅವಾಗೇನನ್ಸುತ್ತೆ ಗೊತ್ತಾ, ಓ ಬಾಂಡ್ಲಿಯಲ್ಲಿದ್ದ ನಾವು ಬೆಂಕಿಗೆ ಬಿದ್ದೆವು. ಅಂದರೆ ಸ್ವಲ್ಪ ಬಾಂಡ್ಲಿಯಲ್ಲೇ ಪರವಾಗಿರಲಿಲ್ಲ, ಈಗ ನೇರವಾಗಿ ಬೆಂಕಿಗೆ ಬಿದ್ದೋಗ್ಬಿಟ್ಟಿದ್ದೀವಿ. ಅರ್ಥ ಆಯ್ತಲ್ವಾ ಗಾದೆ ಮಾತು? ಒಲೆಯ ಮೇಲೆ ಒಂದು ಬಾಂಡ್ಲಿ, ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ನಾವು ಬೇಯಿಸ್ತಾ ಇರ್ತೇವೆ. ಅಂದರೆ ಬೆಂಕಿಯ ತಾಪಮಾನ ಪಾತ್ರೆಗೆ ತಗಲಿ ಆಮೇಲೆ ಬಿಸಿ ಆಗುತ್ತದೆ. ಆದರೆ ಈಗೇನಾಯಿತು, ಆ ತಾಪಮಾನ ಅಲ್ಲ, ನೇರವಾಗಿ ಬೆಂಕಿಗೆ ಬಿದ್ದ ಹಾಗಾಯಿತು. ಇದು ಬೇಕಿತ್ತಾ ನಿನಗೆ? ಅಲ್ವಾ? ಇದು ಬೇಕಿತ್ತಾ ನಮಗೆ? ಅಯ್ಯೋ ಬಿಡುಗಡೆನೂ ಬೇಡ, ಸ್ವಾತಂತ್ರ್ಯನೂ ಬೇಡ, ಜಾತ್ರೆನೂ ಬೇಡ, ಇನ್ನು ಇದ್ದದ್ದು ನೋವಾಗೋಯ್ತೆ. ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ಸ್ವಲ್ಪ ಇದ್ದ ಗಾಯ ಇನ್ನೂ ದೊಡ್ಡದಾಯಿತು, ಸ್ವಲ್ಪವಿದ್ದ ಸಾಲ ಇನ್ನೂ ದೊಡ್ಡದಾಯಿತು, ಕುಟುಂಬದಲ್ಲಿದ್ದಂಥ ಅಶಾಂತಿ ಜಗಳ ಇನ್ನೂ ಜಾಸ್ತಿ ಆಯಿತು, ಮಕ್ಕಳ ಜೀವಿತದಲ್ಲಿ ಕಷ್ಟಗಳು ಇನ್ನೂ ಜಾಸ್ತಿ ಆದವು. ಓ ಇದ್ದದ್ದೇ ಸಾಕಪ್ಪ ಅಂದುಕೊಂಡಿದ್ದರೆ ಇನ್ನೊಂದು ಕಷ್ಟ, ಇನ್ನೊಂದು ಸಮಸ್ಯೆ, ಇನ್ನೊಂದು ಬಂದು ಸೇರಿಕೊಂಡ್ರೆ ಹೇಗಿರುತ್ತೆ ಅಲ್ವಾ ದೇವಜನವೇ? ಇವರ ಲೈಫಲ್ಲೂ ಕೂಡ ಅದೇ ರೀತಿ ಆಯಿತು. ಹುಲ್ಲನ್ನು ಕೊಡಬೇಡ್ರಿ, ಆದರೆ ಇನ್ನೂ ಕಷ್ಟ ಕೊಡ್ರಿ ಅಂತ ಹೇಳಿದರು. ವಿಮೋಚನ ಕಾಂಡ ಗ್ರಂಥ 5:14 ಫರೋಹನ ಅಧಿಕಾರಿಗಳು ತಾವೇ ನೇಮಿಸಿದ ಇಸ್ರಾಯೇಲ್ ಮೇಸ್ತ್ರಿಗಳಿಗೆ, ನೀವು ಮುಂಚೆ ಇಟ್ಟಿಗೆಗಳ ಲೆಕ್ಕವನ್ನು ಒಪ್ಪಿಸಿದಂತೆ ನಿನ್ನೆ ಇವತ್ತು ಯಾಕೆ ಒಪ್ಪಿಸಲಿಲ್ಲ ಎಂದು ಹೇಳಿ ಅವರನ್ನು ಒಡಿಸಿದರು. ಅವರೇನು ಮಾಡಿದ್ರು? ಒಡಿಸಿದರು. ಇಷ್ಟು ದಿನ ಕಷ್ಟನೋ ಸುಖನೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಇವತ್ತು ಹುಲ್ಲು ಕೊಡಲಿಲ್ಲ, ಹುಲ್ಲು ಕೊಡದೇ ಇದ್ದಿದ್ದಕ್ಕೆ, ಲೆಕ್ಕ ಕಡಿಮೆ ಆಗಿದ್ದಕ್ಕೆ ಏಟು ಬೇರೆ ಸಿಗ್ತಾ ಇದೆ. ಕೆಲವು ಸಾರಿ ಕಷ್ಟ ಪಡುವುದು ಪರವಾಗಿಲ್ಲ, ವೇದನೆ ಪಡುವುದು ಪರವಾಗಿಲ್ಲ, ಆದರೆ ಮಾನಸಿಕ ಹಿಂಸೆ ಇರುತ್ತೆ ಅಲ್ವಾ ಕೆಲವು ಸಾರಿ, ಅದು ಬಹಳ ವೇದನೆ ಆಗಿರುತ್ತದೆ. ನೋಡ್ರಿ, ಶರೀರಕ್ಕೆ ಎಷ್ಟೇ ಆಯಾಸವಾಗಲಿ ಮಲಗಿಕೊಂಡು ನಿದ್ರೆ ಮಾಡಿದರೆ ಮತ್ತೆ ಬೆಳಿಗ್ಗೆ ನಿಮಗೆ ಶಕ್ತಿ ಬಂದಿರುತ್ತದೆ. ಆದರೆ ಮನಸ್ಸಿಗಿದೆಯಲ್ವಾ, ಒಂದು ಕಡೆ ಶರೀರಕ್ಕೂ ಬಲ ಸಾಲದು, ಇನ್ನೊಂದು ಕಡೆ ಮನಸ್ಸಿಗೆ ನೆಮ್ಮದಿಯೂ ಕೂಡ ಇಲ್ಲ ಅಂದರೆ ಹೇಗಿರುತ್ತದಲ್ವಾ? ಈಗ ಇವರಿಗೇನಾಗ್ಬಿಟ್ಟಿದೆ, ಆ ರೀತಿ ನೆಮ್ಮದಿಯೂ ಇಲ್ಲ, ಶರೀರದಲ್ಲಿ ಬಲವೂ ಇಲ್ಲದಿರ ಆಗೋಯಿತು. ಈಗ ಅಯ್ಯೋ, ಈ ಮೋಶೆ ಆರೋನರ ಬರೋಣದಿಂದ ಈ ದೇವರಿಂದ ನಮಗೆ ಸುಖ ಅಲ್ಲವಲ್ಲ, ಕಷ್ಟ ಉಂಟಾಯಿತು. ಕೆಲವು ಸಾರಿ ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ಅಲ್ಲಿದ್ದಾಗ ನನಗೆ ವೇದನೆ, ನೋವು, ಸೋಲು ಅಂದುಕೊಂಡಿದ್ದರೆ ಇಲ್ಲಿಗೆ ಬಂದ ಮೇಲೆ ಇನ್ನೂ ಅಧಿಕವಾಯಿತು, ಇನ್ನೂ ಜಾಸ್ತಿ ಆಯಿತೆ ಹೊರತು ನನಗೆ ಕಡಿಮೆ ಆಗಲಿಲ್ಲ. ನೋಡಿ, ಇಂತಹ ಪರಿಸ್ಥಿತಿ ಬಂದಾಗ ವಿಮೋಚನ ಕಾಂಡ ಗ್ರಂಥ 5:21 ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ ನೀವು ಮಾಡಿದಿರಿ. ನೋಡಪ್ಪ, ಮೊದಲಾದರೂ ದೂರದಿಂದ ನಮ್ಮನ್ನು ನೋಡಿ ಕೆಲಸ ಮಾಡ್ರಯ್ಯ ಅಂತ ಹೋಗ್ತಾ ಇದ್ರು. ಇವಾಗ ಕಷ್ಟ ಕೊಡೋದಲ್ಲ, ನಮ್ಮನ್ನು ನೋಡಿದರೆ ಹೇಸಿಕೊಳ್ಳುತ್ತಾರೆ. ಅಂದರೆ ಬೇಸರ ಮುಖದಿಂದಲೂ, ಕೋಪದಿಂದಲೂ, ದ್ವೇಷದಿಂದಲೂ ನೋಡುತ್ತಾರೆ. ನೋಡಿದ್ರ, ಬಯಸಿದ್ದೇನು ಒಳ್ಳೆಯ ಆಶೀರ್ವಾದ, ಸಿಕ್ಕಿದ್ದೇನು ಅವರಿಗೆ ಕಷ್ಟಗಳು. ಇವತ್ತು ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಇದೇ ಸಂಭವಿಸುತ್ತದೆ ಪ್ರಿಯ ದೇವಜನವೇ. ಬಯಕೆ, ನಮ್ಮ ಇಷ್ಟಾರ್ಥಗಳು, ಆಸೆಗಳು, ನಾವು ಪ್ರಾರ್ಥಿಸುವುದು ಎಲ್ಲ ಒಳ್ಳೆಯದೇ, ಆದರೆ ನಡೆಯುವುದು ಮಾತ್ರ ಕೇಡು ಕೇಡು ಕೇಡು. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳಿರಿ, ಕೇಡುಗಳಲ್ಲಿಯೂ ಕರ್ತನು ನಿಮ್ಮೊಟ್ಟಿಗಿದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೂ ಧೈರ್ಯವಾಗಿರಿ, ಯಾಕೆಂದರೆ ಲೋಕವನ್ನು ನಾನು ಜಯಿಸಿದ್ದೇನೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ಇಸ್ರಾಯೇಲರು ಈ ರೀತಿಯಾಗಿ ಬಹಳ ವೇದನೆ ಪಟ್ಟು ಆ ಫರೋಹನ ಸೇವಕರು ಮತ್ತು ಫರೋಹನು ನಮ್ಮನ್ನು ನೋಡಿ ಹೇಸಿಕೊಳ್ಳುವಂತೆ, ನಮ್ಮನ್ನು ವಿರೋಧಿಸುವಂತೆ, ದ್ವೇಷಿಸುವಂತೆ ಮಾಡಿಬಿಟ್ರಲ್ವಾ. ಕೆಲವು ಸಾರಿ ನಿಜವಾಗಿಯೂ ಇದು ಸತ್ಯ. ಅಯ್ಯೋ, ಅಲ್ಲಿ ಹೆಂಗೋ ಇದ್ದೆ, ಮೊದಲು ಹೆಂಗೋ ಇತ್ತು, ಇವಾಗ ನನ್ನ ಜೀವಿತ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗೋಯ್ತಲ್ವಾ, ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಇನ್ನು ಮುಂದಕ್ಕೆ ದಾರಿ ಇಲ್ಲ ನನಗೆ ಅಲ್ವಾ, ಇನ್ನು ನಂಬಿಕೆಯನ್ನು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಓ, ನೋಡಿದವರು ಏನಂತಾರೆ, ಅದು ಆಗಲ್ಲ, ಮುಂದಕ್ಕೆ ಹೋಗೋಕ್ಕೂ ಆಗಲ್ಲ.
ನನ್ನ ಪ್ರಿಯ ದೇವಜನವೇ, ಈಗೇನು ಮಾಡೋದು? ಇಂತಹ ಪರಿಸ್ಥಿತಿ ಬಂದಾಗ ಬಹಳ ವೇದನೆಯಿಂದ ಮೋಶೆ ಒಂದು ಮಾತನ್ನು ದೇವರ ಹತ್ರ ಕೇಳ್ತಾನೆ. ನಾವು ನೋಡುತ್ತೇವೆ ಮೋಚನ ಕಾಂಡ ಗ್ರಂಥ 5ನೇ ಅಧ್ಯಾಯ 22-23 ನೋಡ್ರಿ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಬಂದು, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದೆ? ನನ್ನನ್ನು ಕಳುಹಿಸಿದ್ದು ಯಾಕೆ? ನಾನು ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತಾಡಿದಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡುತ್ತಾನಲ್ಲ. ನೀನು ನಿನ್ನ ಜನರನ್ನು ಎಷ್ಟು ಮಾತ್ರವೂ ತಪ್ಪಿಸಲೇ ಇಲ್ಲ ಅಂದನು. ಮೋಶೆಯ ಪ್ರಾರ್ಥನೆ, ಮೋಶೆಯ ಕಂಪ್ಲೇಂಟು ಕರೆಕ್ಟಾಗಿ ಇದೆಯಲ್ವಾ? ತಪ್ಪೇನೂ ಇಲ್ಲ. ಹೇಳ್ತಾನೆ, ಮೋಶೆ ಯೆಹೋವನ ಬಳಿಗೆ ತಿರುಗಿ ಬರ್ತಾನೆ. ಈಗ ಕೇಳ್ತಾನೆ, ಸ್ವಾಮಿ, ಈ ಜನರಿಗೆ ಯಾಕೆ ಕೇಡನ್ನು ಮಾಡಿದೆ? ಯಾಕೆ ಕೇಡನ್ನು ಮಾಡಿದಿ? ಇದ್ದದ್ದೇ ನೋವಲ್ಲಿ, ಇದ್ದದ್ದೇ ಕಷ್ಟದಲ್ಲಿ, ಇದ್ದದ್ದೇ ಪ್ರಯಾಸದಲ್ಲಿದ್ದಾರೆ. ಒಂದು ಸಮಸ್ಯೆ ಸಾಲದು ಅಂತ ಇನ್ನೊಂದು, ಅದು ಸಾಲದಂತ ಇನ್ನೊಂದು. ಜೇನ್ನೊಣಗಳಂತೆ ಅವರನ್ನು ಮುತ್ತಿಕೊಂಡು ಸುತ್ತಲೂ ಸಮಸ್ಯೆಗಳೇ ಕವಿಯುವಾಗ ಅವರು ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಓಡಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜಾಬಲ್ಲಿ ಇರುವಾಗ ಅದಕ್ಕೆ ಕೆಲವರು ಅಗ್ರಿಮೆಂಟನ್ನು ಮಾಡಿಸ್ಕೊಂಡು ಬಿಡ್ತಾರೆ. 2 ವರ್ಷ 3 ವರ್ಷ ನೀವು ನಮ್ಮ ಹತ್ರನೇ ಕೆಲಸ ಮಾಡಬೇಕು. ಯಾಕೆಂದರೆ ಟಾರ್ಚರ್ ಕೊಟ್ಟರು, ನೋವು ಕೊಟ್ಟರು, ನಮ್ಮ ಸರ್ಟಿಫಿಕೇಟ್ಗಳು ಅವರ ಕೈಯಲ್ಲಿರ್ತದೆ. ನಮ್ಮ ಕಂಡಕ್ಟ್ ಸರ್ಟಿಫಿಕೇಟ್ ಅವರ ಹತ್ರ ಇರ್ತದೆ, ಗುಣದ ಸರ್ಟಿಫಿಕೇಟು. ಸೊ ಆ ರೀತಿಯಾಗಿ ಅವರ ಕೈಯಲ್ಲಿ ನಮ್ಮ ಜುಟ್ಟಿರುವಾಗ ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಟ್ಟುಬಿಡೋಕ್ಕಾಗಲ್ಲ. ಕೆಲವು ಸಾರಿ ಬಿಡೋಕ್ಕಾಗದೇ ಇರುವಂಥ ಕುಟುಂಬದ ಪರಿಸ್ಥಿತಿಗಳು. ಅವರು ಅಂದಿದ್ದು ಅನ್ಸ್ಕೊಳ್ಬೇಕು, ಅವರು ಹೇಳಿದ್ದು ಮಾಡಬೇಕು, ಅವರು ಕೊಟ್ಟಿದ್ದ ಕಷ್ಟ ಅನುಭವಿಸಬೇಕು. ಕೆಲವು ಸಾರಿ ಮಕ್ಕಳಿಗೆ ಇದು ಅರ್ಥ ಆಗಲ್ಲ, ಮನೆಯವರಿಗೆ ಅರ್ಥ ಆಗಲ್ಲ. ಅಲ್ಲಿ ಉಗಿಸ್ಕೊಂಡಿದ್ದು, ಅವ್ರಿಗೆ ಒಡಿಸ್ಕೊಂಡಿದ್ದು, ಅವ್ರಿಗೆ ಅನ್ಸ್ಕೊಂಡಿದ್ದು ಯಾವುದೂ ಗೊತ್ತಾಗಲ್ಲ. ಆದರೆ ಕೆಲವರಿಗೆ ಸಂಬಳ ಮಾತ್ರ ಬೇಕು. ನಾವು ಓಡಿದ್ದು ನೋಡಲ್ಲ, ನಾವು ಪಟ್ಟ ಟೆನ್ಷನ್ ನೋಡಲ್ಲ, ನಮಗಾದ ನೋವು ನೋಡಲ್ಲ, ನಮಗಾದಂಥ ಅನಾರೋಗ್ಯ ನೋಡಲ್ಲ. ನಾವು ಕೊಡೋ ಸಂಬಳ ಕಡಿಮೆ ಆಯಿತು ಅಂದರೆ, ನಾವು ದುಡಿಮೆ ಕಡಿಮೆ ಆಯಿತಂದರೆ ಕೆಲವು ಸಾರಿ ಹೀಯಾಳಿಕೆ, ಕೆಲವು ಸಾರಿ ಕುಟುಂಬನ ಮೇಂಟೈನ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇರುತ್ತದಲ್ವಾ? ನೊಂದುಕೊಂಡು, ಮನದಲ್ಲಿಯೇ ನೊಂದುಕೊಂಡು, ದೇವರೇ, ಮೊದಲು ಪರವಾಗಿರಲಿಲ್ಲಪ್ಪ, ಮದುವೆಗೆ ಮುಂಚೆ ನನ್ನ ಜೀವಿತ ಎಷ್ಟು ಚೆನ್ನಾಗಿತ್ತು, ಮದುವೆ ಆದಾಗ ಹೆಂಗಿತ್ತು, ಮೊದಲೆಂಗಿತ್ತು, ಮೊದಲ ಕೆಲಸದಲ್ಲಿ ಹೆಂಗಿತ್ತು. ಆದರೆ ನಿನ್ನನ್ನು ನಂಬಿ ಪ್ರಾರ್ಥನೆ ಮಾಡಿ, ನೀನು ನನಗೆ ಬಿಡುಗಡೆ ಮಾಡ್ತೀಯಂತ, ಏನೋ ಒಂದು ಒಳ್ಳೆ ಸಂಬಂಧ ಕೊಡ್ತೀಯಂತ, ಒಳ್ಳೆ ಕೆಲಸ ಕೊಡ್ತೀಯಂತ, ಒಳ್ಳೆ ಭವಿಷ್ಯ ರೂಪಿಸ್ಕೊಡ್ತೀಯಂತ ನಾನು ನಂಬಿದ್ದರೆ, ನಾನು ಬಯಸಿದ್ದು ಒಳ್ಳೆಯದೇನಪ್ಪ. ಆದರೆ ನನಗೆ ಸಿಕ್ಕಿದ್ದು ಮಾತ್ರ ಕಷ್ಟಗಳೇ, ನನಗೆ ಸಿಕ್ಕಿದ್ದು ಮಾತ್ರ ಕಷ್ಟಗಳೇ. ನನ್ನನ್ನು ಅರ್ಥ ಮಾಡಿಕೊಳ್ಳೋರು ಸಿಗ್ತಾರೆ, ನನಗೆ ಸಹಾಯ ಮಾಡೋರು ಸಿಗ್ತಾರೆ, ನನ್ನನ್ನು ಮೋಸ ಮಾಡದೆ ನನಗೆ ಸಪೋರ್ಟ್ ಆಗಿರೋರು ಸಿಗ್ತಾರೆ ಅಂತ ಅಂದುಕೊಂಡಿದ್ದರೆ, ನನಗೆ ಸಿಕ್ಕಿದವರು ಯಾರು ಗೊತ್ತಾ? ನನ್ನನ್ನು ಇನ್ನೂ ನೋವುಪಡಿಸುವವರು, ಇನ್ನೂ ನನ್ನಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವವರು, ನನ್ನನ್ನು ದೂಷಿಸುವವರು, ನನ್ನನ್ನು ಉಪಯೋಗಿಸಿಕೊಂಡು ಮೇಲಕ್ಕೆ ಬರುವಂಥವರು. ಓ ದೇವರೇ, ಇಂಥ ಪ್ರಾರ್ಥನೆ ನಿಮ್ಮದಾಗಿದೆಯಾ? ಇವತ್ತು ಮೋಶೆ ಕೇಳಿದಂಥ ಪ್ರಶ್ನೆ ಸರಿಯಾಗಿದೆ. ಸ್ವಾಮಿ, ಏನಪ್ಪ, ಯಾಕೆ ಈ ಜನರಿಗೆ ಕೇಡನ್ನು ಮಾಡಿದೆಪ್ಪ? ಒಳ್ಳೆ ಹೇಗಂದರೆ ದ್ವೇಷ ತೀರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆಗೋಯ್ತಲ್ವಾ? ಬಿಡಿಸ್ತೀಯೋ ಇಲ್ಲ ಅಂದರೆ ಅವ್ರನ್ನ ಅಲ್ಲೇ ಸಾಯಿಸ್ತೀಯೋ? ಅಲ್ಲಿ ಕೇಳ್ತಾ ನನ್ನನ್ನು ಕಳುಹಿಸಿದ್ಯಾಕಪ್ಪ? ಈ ಘೋರ ನೋಡೋಕ್ಕೆ ನನ್ನನ್ನು ಕಳುಹಿಸಿದ್ಯಾ? ಮತ್ತೆ ನನ್ನನ್ನು ಕಳುಹಿಸಿದ್ಯಾ? ಫರೋಹನ ಬಳಿಗೆ ಹೋಗಿ ನಿನ್ನ ಹೆಸರಿನಲ್ಲಿ ಮಾತನಾಡಿದಂದಿನಿಂದ, ನಾನು ಯಾವಾಗ ಹೋಗಿ ನಿನ್ನ ಹೆಸರಲ್ಲಿ ಮಾತಾಡಿದ್ನಲ್ವಾ, ಅಂದಿನಿಂದ ಅವನು ಈ ಜನರಿಗೆ ಕೇಡನ್ನೇ ಮಾಡ್ತಾ ಇದ್ದಾನಲ್ವಾ? ಅವತ್ತಿಂದ, ಅದಕ್ಕೆ ಮೊದಲು ಪರವಾಗಿರಲಿಲ್ಲ. ಯೇಸುವಿನ ನಾಮ ನಮಗೆ ಹಿಂಸೆಯ ಕಾಲವಾಗಿ ಮಾರ್ಪಟ್ಟುಬಿಡ್ಬೋದು. ಯಾಕೆಂದರೆ ಜನರು ವಿರೋಧಿಸ್ತಾರೆ, ನಮ್ಮನ್ನು ನೋಯಿಸ್ತಾರೆ, ನಮಗೆ ತಪ್ಪುಗಳನ್ನು ಕಂಡುಹಿಡಿಯುತ್ತಾರೆ. ಮೊದಲು ನಮ್ಮ ಮೇಲೆ ಜನರಿಗೆ ಪ್ರೀತಿ ಇತ್ತು, ಇವಾಗ ಪ್ರೀತಿ ಇಲ್ಲ, ದ್ವೇಷ. ಅವರೆಲ್ಲ ಒಂದು ಪಾರ್ಟಿ, ನಾವೇ ಒಂದು ಪಾರ್ಟಿ. ಅವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ, ನಾವು ಮಾತ್ರ ಮನೆಯಲ್ಲಿ ಕೂತಿರ್ತೀವಿ.
ಅವರೆಲ್ಲ ಇಷ್ಟಾನುಸಾರ ಜೀವಿಸ್ತಾ ಇರ್ತಾರೆ, ನಾವು ಮಾತ್ರ ಇಲ್ಲ. ಯಾಕೆ ದೇವರೇ? ನಮ್ಮನ್ನು ಆರಿಸಿಕೊಂಡು, ನಮ್ಮನ್ನು ಕರೆದು, ನಮ್ಮನ್ನು ಬೇರ್ಪಡಿಸಿ ನಮಗೆ ಯಾಕಪ್ಪ ನೋವು ಕೊಟ್ಟೆ? ಆದರೆ ದೇವಜನವೇ, ದೇವರ ವಾಕ್ಯ ನಮಗೆ ಹೇಳುವುದು ಕರೆಕ್ಟಾಗಿರ್ತದೆ. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನೇ, ನೀನು ನನ್ನನ್ನು ಮರುಳುಗೊಳಿಸಿದಿ, ನಾನು ಮರುಳಾದೆನು. ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ. ನಾನು ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ, ಎಲ್ಲರೂ ನನ್ನನ್ನು ಅಣಕಿಸುತ್ತಾರೆ. ಕೆಲವು ಸಾರಿ ನಾವು ಹೇಳ್ತೀವಲ್ಲ, ಆಯಿತು ಬಿಡಪ್ಪ, ನಿನಗೆ ಒಳ್ಳೆಯದಾಗಲಿ ಬಿಡು, ನೀನು ಚೆನ್ನಾಗಿರು, ನೀನು ಗೆದ್ದುಕೊಂಡೆ ಬಿಡು, ನೀನು ಹೇಳಿದಂಗೆ ಆಯಿತು ಬಿಡು, ನೀನು ಇದೇ ತಾನೇ ನಾನು ಅಂದ್ಕೊಂಡಿದ್ದು, ನನಗೇನಾದರೂ ಆಗಬೇಕಂತ ತಾನೇ ಅಂದ್ಕೊಂಡಿದ್ದು, ಹಂಗೆ ಆಗಿದೆ ಬಿಡು. ಅಂದರೆ ಒಂದು ರೀತಿಯಾಗಿ ನೋವನ್ನು ನಾವು ಒಳಗಡೆ ಇಟ್ಟುಕೊಂಡು ಮಾತನ್ನು ನಾವು ಅವ್ರಿಗೆ ಹೆಂಗೆ ಹೇಳ್ತೀವಂದರೆ, ಹಾಗೆ ದೇವ್ರ ಹತ್ರ ಯೆರೆಮೀಯನ ಗ್ರಂಥ ಹೇಳ್ತದೆ, ನೀನು ನನ್ನನ್ನು ಮೋಸ ಮಾಡಿಬಿಟ್ಟೆ ದೇವ್ರೆ, ನಾನು ಮರಳಾಗಿಬಿಟ್ಟಿದ್ದೀನಿ, ನೀನು ಗೆದ್ದು ಬಿಟ್ಟೆ ದೇವ್ರೆ, ನೀನು ಗೆದ್ದೆ ಬಿಡು. ಕೆಲವು ಸಾರಿ ಒಂದು ರೀತಿಯಾದ ಮಾತುಗಳವು. ನಾನು ಹಗಲೆಲ್ಲ ಏನಾಗಿದ್ದೀನಿ? ಗುರಿಯಾಗಿದ್ದೀನಿ. ಅವಮಾನ ಆಗಿದ್ದು ಯಾರಿಗೆ? ನನಗೆ ತಾನೇ. ನಿನಗೇನು ದೇವ್ರೆ? ನಿನಗೇನು ಕಷ್ಟ ಗೊತ್ತಿಲ್ಲ, ನಿನಗೇನು ನನ್ನ ನೋವು ಗೊತ್ತಿಲ್ಲ, ಬಿಡು ದೇವ್ರೆ. ಈ ಥರ ಮಾತಾಡ್ತೀವಲ್ವ? ಈ ರೀತಿಯಾಗಿ ದೇವರೇ ನನ್ನನ್ನು ಅಣಕಿಸ್ತಾ ಇದ್ದಾರೆ, ನನ್ನನ್ನು ಗೇಲಿ ಮಾಡ್ತಾ ಇದ್ದಾರೆ ಅಂತ ದೇವರು ವಾಕ್ಯ ಹೇಳ್ತದೆ. ಹಬಕ್ಕೂಕನ ಗ್ರಂಥದಲ್ಲಿ ಕೂಡ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು. ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಮೋಸ ಮಾಡಿದ್ದೀಯಾ ಅಂತ ದೇವರು ಅಂದ್ಕೊಳ್ತಾ ಇದ್ದೀರಲ್ವಾ? ನೋ, ದೇವರು ಮೋಸ ಮಾಡ್ತಾ ಇಲ್ಲ, ಆದರೆ ದೇವರು ಸಿದ್ಧ ಮಾಡ್ತಾ ಇದ್ದಾನೆ, ಸಿದ್ಧ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಕೆಲವು ಸಾರಿ ಕೆಲವು ಸಣ್ಣ ಸಣ್ಣ ಗಾಯಗಳು ನಮಗೆ ಬಹಳ ನೋವು ಕೊಡಬಹುದು, ಕೆಲವು ಮಾತುಗಳು ನೋವು ಕೊಡಬಹುದು. ಬಟ್ ಕೆಲವು ಸಾರಿ ನನ್ನ ಜೀವಿತದಲ್ಲಿ ನಾನು ಬಹಳ ಅನುಭವ ಮಾಡಿದ್ದೀನಿ ದೇವಜನವೇ. ನನ್ನನ್ನು ಒಂದು ಕಡೆಯಲ್ಲಿ, ಒಂದು ಸಭೆಗಳಲ್ಲಿ ನನ್ನನ್ನು ಈನೈಸುತ್ತಾ, ತಪ್ಪು ಕಂಡುಹಿಡಿಯುತ್ತಾ, ನೀನೇನೂ ಅಲ್ಲ, ನಿನ್ನಿಂದ ಆಗೋದಿಲ್ಲ, ನೀನು ಹಿಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದ ಚುಚ್ಚು ಮಾತುಗಳನ್ನು ಸಹಿಸಿಕೊಂಡದ್ದರಿಂದ ಇವತ್ತು ಯಾರಾದರೂ ನಮ್ಮನ್ನು ಇನ್ನೂ ಚುಚ್ಚಿ ಮಾತಾಡಿದರೆ ನಾವೇನಾಗಿದ್ದೀವಿ ಗೊತ್ತಾ? ಹೋಗಲಿ ಬಿಡು. ಯಾಕೆಂದರೆ ಆಲ್ರೆಡಿ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಶುಗರ್ ಇರುವಂಥವ್ರು ಇನ್ಸುಲಿನ್ನು ಚುಚ್ಚಿಸ್ಕೊಳ್ತಾರಲ್ವಾ ಅಲ್ವಾ? ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಆಪರೇಷನ್ಗಳು ಮಾಡಿಸ್ಕೊಂಡು ಕೆಲವರಿಗೆ ರೂಢಿ ಆಗೋಗ್ಬಿಟ್ಟಿರ್ತದೆ. ಅವ್ರು ಹೇಳ್ತಾರೆ, ಅಯ್ಯೋ ಇದೇನು 1-2 ಯಾವಾಗ ಚುಚ್ಚೋದೇನಪ್ಪ. ಮಾತ್ರೆಗಳು ತಿಂದವರಿಗೆ ತಿಂತಾನೇ ಇರ್ತಾರೆ, ಇದೇನು ಹೊಸದು ತಿಂತಾನೆ ಇದೀನು ಲೈಫ್ ಲಾಂಗು. ಕೆಲವು ಸಾರಿ ಮನೆಗಳಲ್ಲಿ ಕೆಲವರು ನೋಡ್ರಿ, ಮೊಮ್ಮಕ್ಕಳು ಮನೆಯಲ್ಲಿ ಬೈತಾ ಇರ್ತಾರೆ ಹಿರಿಯರನ್ನ, ಬಿಡಪ್ಪ ರೂಢಿ ಆಗಿಬಿಟ್ಟಿದೆ ಅಲ್ವಾ? ರೂಢಿ ಆಗಿಬಿಟ್ಟಿದೆ. ಯಾಕೆಂದರೆ ಆ ರೀತಿ ಆಗಿಬಿಟ್ಟಿದೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ನಿಮಗೆ ಮೋಸವಾಗಿಲ್ಲ, ಆದರೆ ನಿನಗೆ ಅದು ಸಿದ್ಧವಾಗಿ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಓ ಹಾಲೆಲೂಯ. ದೇವರ ಏನು ಮಾಡ್ತಾನೆ ಗೊತ್ತಾ? ಒಂದು ದಿವಸ 10 ಉಪದ್ರವಗಳಿಗೆ ಕದಲದೇ ಇರುವಂಥ ಫರೋಹನ ಹೃದಯವನ್ನು ಇವತ್ತು 6ನೇ ಅಧ್ಯಾಯ 1ನೇ ವಚನಕ್ಕೆ ಬಂದಾಗ ಮೋಶೆಗೆ ಹೇಳ್ತಾ ಇದ್ದಾನೆ, ಆಯಿತು ಮೋಶೆ, ನೀನು ಬೇಸರ ಪಟ್ಟಿದ್ದು ನನಗೆ ಅರ್ಥ ಆಯಿತು, ನನ್ನ ಮಕ್ಕಳಿಗೆ ಅನುಭವ ಹೆಚ್ಚಿನ ಕಷ್ಟಗಳು ಬಂದಿದ್ದು ನನಗೆ ಅರ್ಥ ಆಯಿತು, ಆದರೆ ಇದುವರೆಗೂ ಅಲ್ಲ, ಈಗ ನೀನು ನೋಡ್ತೀಯ ನನ್ನ ಪ್ರತಾಪ ಏನು ಎಂಬುದಾಗಿ. ಏನಾಯಿತು? ಕೊನೆಯ ಉಪದ್ರವ ಆಯಿತು, ಅವರನ್ನು ಬಿಡಿಸಿದನು, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದನು, ಹಗಲಲ್ಲಿ ಮೇಘಸ್ತಂಭವಾಗಿ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ಇದ್ದನು, ಆಕಾಶದಿಂದ ಮನ್ನವನ್ನು ಸುರಿಸಿದನು, ಶತ್ರುಗಳನ್ನು ಒಡೆದು ಬೀಳಿಸಿದನು. ಓ, ಅವರ ಮಾರ್ಗವನ್ನು ಸರಾಗ ಮಾಡಿ ಅವರಿಗೆ ಬಂಡೆಯಿಂದ ನೀರನ್ನು ಕೊಟ್ಟನು, ಕಹಿ ನೀರನ್ನು ಸಿಹಿ ನೀರನ್ನಾಗಿ ಮಾಡಿದನು, ಶತ್ರುಗಳು ಮುದುರಿಕೊಳ್ಳುವಂತೆ ಮಾಡಿದನು. ದೇವರು ಆ ಶತ್ರುಗಳ ಮೇಲೆ, ಫರೋಹನ ಮೇಲೆ ಸಣ್ಣ 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 ನೋವುಗಳನ್ನು ಕೊಟ್ಟಿದ್ದು
ಹಿಂತಿರುಗಿ ಬಂದ ನೋವುಗಳಲ್ಲ, ಬಿಡುಗಡೆಗೆ ಅದು ನಾಂದಿಯಾಯಿತು. ಇವತ್ತು ನಿಮ್ಮ ಜೀವಿತದಲ್ಲಿ ಸಣ್ಣ ಸಣ್ಣ ನೋವುಗಳು, ಕಷ್ಟಗಳು ಬಂದಿದ್ದಾವಂದರೆ ಒಂದು ಬಿಡುಗಡೆಯ ಕಾಲ ಉಂಟು, ಒಂದು ಜಯದ ಕಾಲ ಉಂಟು, ಒಂದು ಮುಕ್ತಾಯದ ಸಮಯ ಉಂಟು. ದಯಮಾಡಿ ಕುಗ್ಗಿ ಹೋಗಬೇಡ್ರಿ, ದಯಮಾಡಿ ಸೋತು ಹೋಗಬೇಡ್ರಿ. ಕಾರ್ಯಗಳಿಗಾಗಿ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ. ದೇವರು ಖಂಡಿತವಾಗಿ ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಅದುವರೆಗೂ ನಾವು ಶಾಂತವಾಗಿರಬೇಕು. ಇಲ್ಲಿ ಹೇಳುವಂತೆ ಹಬಕ್ಕೂಕನ ಗ್ರಂಥ, ತಡವಾದರೂ ಕಾದಿರು ಮಗಳೇ, ಮಗನೇ ಎಂದು ಏಸಪ್ಪ ನಿಮ್ಮನ್ನು ಇವತ್ತು, ಮಗಳೇ ಅಧೈರ್ಯ ಪಡಬೇಡ, ಕಳವಳಗೊಳ್ಳಬೇಡ, ಈ ಸಣ್ಣ ಸೋಲಿಗೆ ನೀನು ಸೋತು ಹೋಗಬೇಡ, ದೊಡ್ಡ ವಿಜಯವನ್ನುಂಟು ಮಾಡುವೆನು, ಒಂದೇ ಸಾರಿಗೆ ಬಿಡುಗಡೆಯನ್ನು ಕೊಡುವೆನು. ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ನೋವು ಕೊಡ್ತಾ ಕೊಡ್ತಾ ಒಂದು ದಿವಸ ನೋವನ್ನು ತೆಗೆದು ಹಾಕ್ಬಿಡ್ತೇನೆ. ಓ ದೇವರಿಗೆ ಸ್ತೋತ್ರ. ನನ್ನ ಜೀವಿತದಲ್ಲಿ ದೇವರ ಆ ರೀತಿಯಾಗಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ವಾಕ್ಯ ಹೇಳುತ್ತದೆ, ನೀವು ಸುಮ್ಮನೆ ಇರ್ರಿ ಎಂಬುದಾಗಿ. ಮೊದಲ ಸಮುವೇಲನ ಗ್ರಂಥದಲ್ಲಿ 30ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು. ಹಾಲೆಲೂಯ. ನೋಡಿ, ಎಷ್ಟು ದಾವೀದನಿಗೆ ವಿರೋಧವನ್ನು ಕಲ್ಪಿಸಿದರೂ ಕೂಡ ದಾವೀದನು ಅದು ನೊಂದುಕೊಳ್ಳಲಿಲ್ಲ. ಹೇಳ್ತದೆ, ಬಲು ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೆ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಇವತ್ತು ಕಷ್ಟಗಳು ಅಧಿಕವಾಗಿದ್ದರೂ ಕೂಡ ನಮ್ಮ ಬೇರುಗಳು ಗಟ್ಟಿಯಾಗುತ್ತವೆ, ನಮ್ಮ ನಂಬಿಕೆ ಗಟ್ಟಿಯಾಗುತ್ತದೆ. ಸ್ವಲ್ಪ ಮನಸ್ಸನ್ನು ಸಡಿಲಗೊಳಿಸಿದರೆ, ಬೇಡವೇ ಬೇಡಪ್ಪ, ಈ ಕಥೆನೇ ಬೇಡಪ್ಪ, ಈ ದೇವರು ಬೇಡ, ಈ ಸ್ವಾತಂತ್ರ್ಯನೂ ಬೇಡ, ಈ ಕಷ್ಟನೂ ಬೇಡ, ವಿರೋಧನೂ ಬೇಡ. ಓ ದೇವಜನವೇ, ಹಾಗೆ ಅಂದಿದ್ದರೆ ಅವರಿಗೆ ಕಾನಾನ್ ಹಾಲು ಜೇನು ಹರಿಯುವಂಥ ದೇಶವಿಲ್ಲವೇ? ಇವತ್ತು ಹಾಗೇನೆ ಮಧ್ಯದಲ್ಲಿ ಸೋತು ಹೋದರೆ ಪರಮ ಕಾನಾನಾಗಿರುವಂಥ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ಯಾತ್ರೆಯಲ್ಲಿ ಬರುವ ಹೋರಾಟಗಳನ್ನು ಎದುರಿಸಬೇಕು, ಶತ್ರುಗಳನ್ನು ಎದುರಿಸಬೇಕು, ಸಮಸ್ಯೆಗಳನ್ನು ಎದುರಿಸಬೇಕು. ಆಗಲೇ ನಮಗೆ ಜಯ ಉಂಟಾಗುತ್ತದೆ. ಹಾಲೆಲೂಯ. ಕರ್ತನು ಖಂಡಿತ ನನ್ನ ಜೀವಿತದಲ್ಲಿ ಜಯವನ್ನು ಉಂಟು ಮಾಡುವಾತನು ಆಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮ ಜೀವಿತದಲ್ಲಿ ಜಯ ಉಂಟಾಗಬೇಕಾ? ದಾವೀದನು ಹೇಗೆ ತನ್ನನ್ನು ಬಲಪಡಿಸಿಕೊಂಡನೋ ಹಾಗೆ ಬಲಪಡಿಸಿಕೊಳ್ಳು. ಎಂತಹ ಪರಿಸ್ಥಿತಿ ಮೋಶೆಗೆ ಇಲ್ಲಿ ಬಂತು ಅಂತ ಹೇಳಿದರೆ, ಜನರು ಅವರಿಗೆ ಬಂದ ಕಷ್ಟಗಳಿಗೆ ಮೋಶೆಯನ್ನು ಹಿಂತಿರುಗಿ ಒಡೆಯಬೇಕನ್ನಿಸಿತು ಅವರಿಗೆ. ವಿಮೋಚನ ಕಾಂಡ ಗ್ರಂಥ 17:4 ಆಗ ಮೋಶೆಯು ಯೆಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. ಇವರು ನನ್ನನ್ನು ಕೊಲ್ಲುವ ಹಾಗಿದ್ದಾರಲ್ಲ, ಅಷ್ಟೊಂದು ಹಿಂಸೆ ಅಷ್ಟೊಂದು ನೋವು ನನಗೆ ಕೊಟ್ಟಂಥ ಈ ಜವಾಬ್ದಾರಿ ಏನಕ್ಕೆ ಬೇಕಪ್ಪ ನನಗೆ? ಕೆಲವು ಸಾರಿ ನೀವು ಅಂದುಕೊಳ್ತೀರ, ತಾಯಿಯಾಗಿ ತಂದೆಯಾಗಿ ಈ ನೋವು ಏನಕ್ಕೆ ನನಗೆ ಬೇಕಾ? ಇದೆಲ್ಲ ಎತ್ತು ಒತ್ತು ಸಾಕಿ ಸಲಹಿ ಇದೆಲ್ಲ ಬೇಕಾ? ದೇವರೇ, ನಾನು ಅಂದುಕೊಳ್ತಾ ಇದ್ದೆ ಚರ್ಚ್ಗೆ ಹೋಗೋದರಿಂದ, ಪ್ರಾರ್ಥಿಸೋದರಿಂದ, ನಿನ್ನ ನಂಬೋದರಿಂದ ನನ್ನ ಮಕ್ಕಳ ಜೀವಿತ ಉತ್ತಮಕ್ಕೆ ಬರುತ್ತೆ, ಉನ್ನತಿಗೆ ಬರುತ್ತೆ ಅಂತ. ಆದರೆ ನಮ್ಮ ಮಕ್ಕಳೇ ಇವತ್ತು ನಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರಲ್ವಾ? ಯಾಕಪ್ಪ ಹೀಗೆ ಮಾಡಿದೆ? ಆ ಪ್ರಶ್ನೆ ಯಾಕಪ್ಪ? ಈ ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ವಾ? ಅದಕ್ಕೆ ಅರಣ್ಯಕಾಂಡ 11:11 ಆಗ ಮೋಶೆ ಯೆಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಯಾಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ನನಗೆ ಯಾಕಪ್ಪ ಅಪಕಾರ ಮಾಡ್ತೀಯಾ? ನನಗೇನೋ ನಾಯಕತ್ವ ಕೊಟ್ಬಿಟ್ಟು ನನ್ನನ್ನು ಈ ರೀತಿ ಮಾಡಿಬಿಟ್ಟಲ್ಲಪ್ಪ ಎಂದು. ಅಪ್ಪ, ನಾನು ಬಯಸಿದ್ದವರು ಸ್ವಾತಂತ್ರ್ಯ. ನೀನು ಹೇಳಿದೆ ಹಾಲು ಜೇನು ಹರಿಯುವ ದೇಶ, ಅದು ಸಿಕ್ಕೇ ಬಿಡುತ್ತೆ ಅಂತ ಹೋದರೆ, ಅವರು ಬಯಸಿದ್ದು ಬೇರೆ, ಅವರಿಗೆ ಸಿಕ್ಕಿದ್ದು ಬೇರೆ. ಇವತ್ತು ಆದರೂ ಕೊನೆ ಏನು ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ. 40 ವರ್ಷಗಳ ನಿರಂತರವಾದಂಥ ಹೋರಾಟದ ನಂತರ ಕೊನೆಗೆ ಅವರು
ಹಾಲು ಜೇನು ಹರಿಯುವ ದೇಶಕ್ಕೆ ಕಾಲಿಟ್ಟರೋ. ಆಮೇನ್, ಹಾಲೆಲೂಯ. ನಿಮ್ಮನ್ನು ಕೂಡ ದೇವರು ಸುಭಿಕ್ಷವಾದಂಥ, ಸಮಾಧಾನಕರವಾದಂಥ, ಯಾವ ಕೊರತೆಯು, ಯಾವ ಕಷ್ಟವು, ಯಾವ ವೇದನೆಯೂ ಇಲ್ಲದಂಥ ಸ್ಥಳಕ್ಕೆ ಆತನು ನಡೆಸುತ್ತಾನೆ. ಆಮೇನ್, ನಡೆಸಬೇಕಾ ದೇವರು. ಹಾಗಾದರೆ ಪ್ರಾರಂಭವನ್ನು ನೋಡಬೇಡ್ರಿ, ಮುಕ್ತಾಯವನ್ನು ನೋಡ್ರಿ, ಮೊದಲಿದ್ದಲ್ಲ ಕೊನೆಯನ್ನು ನೋಡ್ರಿ. ಯಾಕೆಂದರೆ ಆತನು ಅಲ್ಫ ಒಮೇಗ ಆದ ದೇವರು, ಆತನು ಆದಿಯೂ ಅಂತ್ಯವೂ ಆದವನು. ಆತನು ನಮ್ಮನ್ನು ಕನಿಕರಿಸುತ್ತಾನೆ, ನಮಗೆ ಕೃಪೆಯನ್ನು ತೋರಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಈ ದಿನ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಮೋಶೆ ಆರೋನರು ಎಷ್ಟೋ ಆಸೆಯಿಂದ, ಸಂತೋಷದಿಂದ ನಾವು ಹೋಗಿ ಹೇಳಿದ ತಕ್ಷಣ ಫರೋಹನು ಅವರನ್ನು ಜಾತ್ರೆಗೆ ಕಳುಹಿಸ್ತಾನೆ. ಅವರೋಗಿ ಸಂತೋಷವಾಗಿರಬಹುದು, ಎಲ್ಲ ಮುಗಿಯಿತು ಇನ್ನ ಅಂತ ಅಂದುಕೊಳ್ಳುವಾಗ ಅಪ್ಪ, ಕಷ್ಟದ ಮೇಲೆ ಕಷ್ಟ, ಹಿಂಸೆ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರ ಹಿಂಸೆಯನ್ನು ಕೊಟ್ಟರು, ವಿರೋಧವನ್ನು ಮಾಡಿದರು, ಗೇಲಿ ಮಾಡಿದರು, ಹೇಸಿಕೊಳ್ಳುವಂತಾಯಿತು. ಅಪಾಕರ್ತನೆ ಅವರನ್ನು ನೋಡುವಾಗ ಕೋಪಸ್ಥರಾದರು. ಆದರೆ ಕೊನೆ ನಮಗೆ ಗೊತ್ತಿದೆ ದೇವರೇ. ಅದೇ ರೀತಿಯಲ್ಲಿ ಪ್ರೀತಿಯ ದೇವ ಜನರ ಮೇಲೆ, ಇವರ ಕುಟುಂಬಗಳ ಮೇಲೆ, ಇವರ ವ್ಯಾಪಾರಗಳ ಮೇಲೆ, ಕೆಲಸಗಳ ಮೇಲೆ, ಪ್ರಯಾಣಗಳ ಮೇಲೆ, ತೀರ್ಮಾನಗಳ ಮೇಲೆ ನಿನ್ನ ಕೃಪೆ ಇರಲಿ ನಾಥ. ಮುಂದಿನ ದಿನಮಾನಗಳಲ್ಲಿ ಅವರು ಮುಂದಕ್ಕೆ ಸಾಗಿ ಹೋಗುವಾಗ ಓ ಸ್ತೋತ್ರ, ನೀನು ಅವರ ಸಂಗಡಿಗನಾಗಿರು. ಅವರನ್ನು ಅಪಮಾನಕ್ಕೆ ಗುರಿ ಮಾಡದಿರು, ಅವರನ್ನು ಗೇಲಿ ಮಾಡುವುದಕ್ಕೆ ಒಪ್ಪಿಸಬೇಡ, ಅವಮಾನ ಪಡಿಸುವುದಕ್ಕೆ ಒಪ್ಪಿಸಬೇಡ ನಾಥ. ಹೌದು ಸ್ವಾಮಿ ದೇವರೇ, ಹೇಸಿಕೊಳ್ಳುವಂತೆ ಮಾಡಬೇಡಪ್ಪ. ಬದಲಾಗಿ ಅತಿ ಶೀಘ್ರದಲ್ಲಿ ಅವರನ್ನು ಹೇಗೆ ದೊಡ್ಡ ಅದ್ಭುತ ಕೃತ್ಯಗಳಿಂದ ಘನಪಡಿಸಿ ಅವರು ಉಲ್ಲಾಸಿಸುವಂತೆ ಮಾಡಿದೆಯೋ, ಅದೇ ರೀತಿಯಲ್ಲಿ ಈ ದೇವಜನರನ್ನು ಕೂಡ ಉಲ್ಲಾಸಿಸುವಂತೆ ಮಾಡು, ಸಂತೋಷಿಸುವಂತೆ ಮಾಡು, ಸಮಾಧಾನ ಹೊಂದುವಂತೆ ಮಾಡು, ಜಯವನ್ನು ಹೊಂದುವಂತೆ ಮಾಡು, ಬಿಡುಗಡೆಯನ್ನು ಹೊಂದುವಂತೆ ಮಾಡು, ಆರೋಗ್ಯವನ್ನು ಹೊಂದುವಂತೆ ಮಾಡು, ಸಾಲಗಳಿಂದ ವಿಮುಕ್ತಿಯನ್ನು ಹೊಂದುವಂತೆ ಮಾಡು, EMIಗಳಿಂದ ಅಪದೇವರ ಕರ್ತನೆ ಬಾಡಿಗೆಗಳಿಂದ ಕರ್ತನೆ ಕೊಟ್ಟಬೇಕಾಗಿರುವ ಚೀಟಿಗಳಿಂದ, ಸಂಘಗಳಿಂದ, ಶತ್ರುಗಳಿಂದ, ಕೇಸುಗಳಿಂದ, ಸಮಸ್ಯೆಗಳಿಂದ, ಕರ್ತನೆ ವಿರೋಧಿಗಳಿಂದ, ವಂಚಕರಿಂದ ಇವರನ್ನು ಬಿಡಿಸು ಎಂದು ಬೇಡಿಕೊಳ್ಳುತ್ತಾ ಇದೆ. ಖಂಡಿತವಾಗಿ ಈ ನಮ್ಮ ಮೊರೆಯನ್ನು ಆಲಿಸಿ ಸುತ್ತರವನ್ನು ಕೊಟ್ಟು ಇವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿ ನೀವೇ ಮಹಿಮೆ ಹೊಂದುತ್ತೀರೆಂಬುದಾಗಿ, ಇದುವರೆಗೂ ವಾಕ್ಯವನ್ನು ಕೇಳಿದಂಥ ಈ ದೇವಜನರ ಜೀವಿತದಲ್ಲಿ ದೊಡ್ಡ ಅದ್ಭುತ ಕೃತ್ಯಗಳನ್ನು ನೀವು ಮಾಡಿ ಇವರ ಸಂಗಡಿಗನಾಗಿ, ಜಯವೀರನಾಗಿ, ಎಲ್ಶಡಾಯ್ ಸರ್ವಶಕ್ತನಾದ ದೇವರಾಗಿ, ದೇವರೇ ಮಾರ್ಗ ಮಾಡುವಾತನಾಗಿದ್ದುಕೊಂಡು ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು, ರಕ್ಷಕನು, ಒಡೆಯನು, ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವು ನಿಮಗೆ ತುಂಬ ಹಿಡಿಸ್ತು ಅಂತ ನೆನೆಸ್ತೇನೆ. ದೇವರು ನಿಮ್ಮೊಟ್ಟಿಗೆ ಇನ್ನೂ ಅನೇಕ ಉತ್ತಮ ಸಂದೇಶಗಳಿಂದ ಮಾತನಾಡಲಿ, ಮಾತ್ರವಲ್ಲ ನಿಮ್ಮನ್ನು ಬಿಡುಗಡೆ ಮಾಡಲಿ, ಜಯವನ್ನು ಕೊಡಲಿ. ನಿಮ್ಮೆಲ್ಲರಿಗೂ ಶಲೋಮ್, ಸಮಾಧಾನ ಉಂಟಾಗಲಿ. ಆಮೇನ್.